ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಬಹುತೇಕ ಮಂದಿ ಅಥವಾ ಜನಗಳು ಮನೆ ಕಟ್ಟುವ ಒಂದು ಸಂದರ್ಭದಲ್ಲಿ ಇಂಜಿನಿಯರ್ ಪ್ಲ್ಯಾನ್ ಪ್ರಕಾರವೂ ಮನೆ ಕಟ್ಟಿಸ್ತಾರೆ, ಅಥವಾ ಮನೆ ಕಟ್ಟುವ ಮೇಸ್ತ್ರಿಗಳ ಕೈಯಿಂದಲೂ ಸಹ ಮನೆ ಕಟ್ಟಿಸ್ತಾರೆ. ಹೆಚ್ಚಿನ ಜನ ಡೂಪ್ಲೆಕ್ಸ್ ಮನೆ ಕಟ್ಟಿಸಿಕೊಂಡು ಕಷ್ಟ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ಇದೆ. ಹಾಗೆಯೇ ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಪ್ರತಿಯೊಬ್ಬರಿಗೂ ಇರ್ತದೆ. ಈ ವಾಸ್ತು ಅಂತ ಅಂದರೆ ನಾವು ವಾಸಿಸುವ ಮನೆ ಅಂತಕ್ಕಂಥ ಒಂದು ಅರ್ಥ. ಈ ವಾಸ್ತು ಮತ್ತು ಜ್ಯೋತಿಷ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಒಂದನ್ನು ಇಲ್ಲ. ಪ್ರತಿಯೊಂದು ಹಂತದಲ್ಲೂ ಜ್ಯೋತಿಷ್ಯ ವಿಚಾರ ತಿಳ್ಕೊಂಡಿದ್ರೆ ಮಾತ್ರ ವಾಸ್ತುವಿಗೆ ಅದರ ಸಹಾಯ, ಮಾರ್ಗದರ್ಶನ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಬಹುತೇಕವಾಗಿ ಇಂದು ಕೆಲವರು ಮನೆ ಕಟ್ಟೋ ಸಂದರ್ಭದಲ್ಲಿ ಆಗ್ನೇಯಕ್ಕೆ ಅಡುಗೆ ಮನೆ, ನೈಋತ್ಯಕ್ಕೆ ಮಾಸ್ಟರ್ ಬೆಡ್ರೂಮು, ಈಶಾನ್ಯಕ್ಕೆ ದೇವ್ರ ಮನೆ ಅಂತೇಳಿ ಸಿಂಪಲ್ಲಾಗಿ ಅಳವಡಿಕೆ ಮಾಡಿಕೊಂಡು ಮನೆ ಕಟ್ಕೊಳ್ಳಿಕ್ಕೆ ಹೋಗ್ತಾರೆ, ಕಟ್ಕೊಂಡು ಇದ್ದಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆ ಬಂದಾಗ ಎಲ್ಲಿ ತಪ್ಪು ಮಾಡಿಕೊಂಡು ಏನು ತಪ್ಪಾಯಿತು ಅಂತೇಳಿ ಗೊತ್ತೇ ಆಗೋದಿಲ್ಲ. ಅಂದರೆ ನಾವು ಮನೆ ಕಟ್ಟೋದಕ್ಕೆ ಮುಂಚೆ ಆ ಮನೆಗೆ ಆಯ ಅಂತ ಹೇಳ್ತೀವಿ. ಆ ಆಯವನ್ನು ಮಾಡಿಸ್ಬೇಕಾದ್ರೆ ಆ ಆಯದ ಧನ ಸಂಖ್ಯೆ ಹೆಚ್ಚಾಗಿರಬೇಕು, ಋಣ ಸಂಖ್ಯೆ ಕಡಿಮೆ ಆಗಿರಬೇಕು. ಆ ಮನೆದ ಆಯವನ್ನು ಮಾಡಿಸುವ ಸಂದರ್ಭದಲ್ಲಿ ಋಷಭಾಯ, ಗಜಾಯ, ಸಿಂಹಾಯ, ಧ್ವಜಾಯದಲ್ಲಿ ಆ ಮನೆಯನ್ನು ಆಯ ಮಾಡಿಸ್ಬೇಕಾಗುತ್ತೆ. ಈ ಆಯವನ್ನು ಮಾಡಿಸುವ ಸಂದರ್ಭ ವಿಚಾರ ಜ್ಯೋತಿಷ್ಯರಿಗೆ ಮಾತ್ರ ಗೊತ್ತಿರ್ತದೆ. ಕೆಲವು ಸಲ ಏನಾಗ್ತದೆ, ಏನೋ ಒಂದು ಪ್ಲ್ಯಾನ್ ಹಾಕ್ಕೊಟ್ಬಿಟ್ಟು ಮನೆ ಕಟ್ಕೊಳ್ಳಿ ಅಂತ ಹೇಳೋದಲ್ಲ. ಆ ಮನೆಗೆ ಧನ ಸಂಖ್ಯೆ ಹೆಚ್ಚಾಗಿರಬೇಕು, ಆಯಸ್ಸಿನ ಸಂಖ್ಯೆ ಹೆಚ್ಚಾಗಿದ್ದಾಗ ಆ ಮನೆಯಿಂದ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ಅಂತಂದರೆ, ಕೆಲವರು ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ವಾಸ್ತುವಿಗೆ ಸಂಬಂಧಪಟ್ಟ ಮಾರ್ಗದರ್ಶನಗಳೇ ಸಿಗ್ತಾ ಇಲ್ಲ. ಅಂದರೆ ವಾಸ್ತು ವಿಚಾರವನ್ನು ತಿಳಿದಿರ್ತಕ್ಕಂಥವರು ತುಂಬ ಕಡಿಮೆ. ಬಹುತೇಕವಾಗಿ ಯಾರಾದರೂ ಒಂದು 10 ಮನೆ ಕಟ್ಟಿದರೆ ಅವ್ರಿಗೆ ವಾಸ್ತು ಗೊತ್ತಿರ್ತದೆ ಅಂತೇಳಿ ಅವ್ರನ್ನೇ ಕರ್ಕೊಂಡೋಗಿ ಮನೆಯನ್ನು ಕಟ್ಟಿಸ್ಕೊತಾರೆ. ಆದರೆ ಪ್ರತಿಯೊಂದು ಹಂತದಲ್ಲೂ ಜ್ಯೋತಿಷ್ಯದ ಮಾರ್ಗದರ್ಶನ ಇಲ್ಲದೆ ಆ ಮನೆಯನ್ನು ಪೂರ್ಣಗೊಳಿಸೋಕ್ಕಾಗಲ್ಲ. ಈ ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದ ಸಂದರ್ಭದಲ್ಲಿ ನೀವು ಯಾರಿಗೆ ಗುರುಬಲ ಇದೆ ನಿಮ್ಮ ಮನೆಯಲ್ಲಿ ಅಂಥವರ ಹೆಸರಿಂದ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದರೆ ಬಹಳ ಉತ್ತಮ. ಆ ಮನೆ ಆದಷ್ಟು ಬೇಗ ಪೂರ್ಣ ಆಗುತ್ತೆ. ಈ ಮನೆಯ 8 ದಿಕ್ಕುಗಳು 9 ಗ್ರಹಗಳಿಗೆ ಒಳಪಡೋದ್ರಿಂದ ಯಾವುದೇ ದಿಕ್ಕುಗಳಲ್ಲಿ ಏರುಪೇರಾದರೆ ಅದು ಆ ಮನೆಗೆ ವಿರುದ್ಧಾತ್ಮಕವಾದಂಥ ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತದೆ. ಬಹುತೇಕ ಮನೆಗಳನ್ನು ಗಮನಿಸಿ, ಉತ್ತರಕ್ಕೆ ಬಾಗಿಲಿರ್ತದೆ. ಆ ಬಾಗಿಲು ಪಕ್ಕದನ್ನೇ ಮೀಟರ್ ಬೋರ್ಡು ಅಥವಾ ಮೇನ್ ಸ್ವಿಚ್ ಬೋರ್ಡುಗಳನ್ನು ಹಾಕ್ಕೊಂಡಿರ್ತಾರೆ. ಇದು ಬೆಂಕಿಗೆ ಸಂಬಂಧಪಟ್ಟಂಥ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡೋ ದಿಕ್ಕು. ಇದು ಆ ಉತ್ತರ ದಿಕ್ಕಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಆ ಮನೆಗೆ ಬರ್ತಕ್ಕಂಥ ಅನುಕೂಲಗಳನ್ನು ಕಡಿಮೆ ಮಾಡುತ್ತೆ. ಅಂದರೆ ಬಾಗಿಲ ಹತ್ರನೇ ಮೀಟ್ರ್ ಬೋರ್ಡು, ಮೇನ್ ಸ್ವಿಚ್ ಬೋರ್ಡು ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಇವನ್ನು ಆಗ್ನೇಯ ದಿಕ್ಕು ಅಥವಾ ದಕ್ಷಿಣ ದಿಕ್ಕುಗಳಲ್ಲಿ ಅಳವಡಿಕೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಕೆಲವೊಂದು
ಮನೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಗೆ ಮಾತ್ರ ಆಯವನ್ನು ಮಾಡಿಸಿರ್ತಾರೆ. ಈಚೆ ಕಡೆ ಕೆನಾಪಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಆಯ ಹಾಕಿರೋದಿಲ್ಲ. ಇದು ಯಾವುದೇ ದಿಕ್ಕಿನ ಮನೆಯನ್ನು ಕಟ್ಕೊಂಡಾಗ ಅದು ಆಯವನ್ನು ವ್ಯತ್ಯಾಸ ಮಾಡುತ್ತೆ. ಈ ಕೆನಾಪಿಯೂ ಸಹ ಆ ಮನೆಯ ಆಯಕ್ಕೆ ಸಂಬಂಧಪಡೋದ್ರಿಂದ ಆ ಕೆನಾಪಿಯನ್ನು ಸೇರಿಸಿ ಮನೆಯ ಆಯವನ್ನು ಮಾಡ್ಕೊಂಬೋದು ಬಹಳ ಉತ್ತಮ. ಹಾಗೆ ಇಲ್ಲಿ ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರೆನ್ಸ್ ಇದ್ದಂಥ ಒಂದು ಸಂದರ್ಭದಲ್ಲಿ ಪೂರ್ವ, ಈಶಾನ್ಯ, ಉತ್ತರದ ಭಾಗಗಳನ್ನು ಭಾರ ಮಾಡಿಕೊಂಡು ಆ ದಿಕ್ಕನ್ನು ಡೌನ್ ಮಾಡ್ಕೊತಾರೆ. ಅಂದರೆ ಪಶ್ಚಿಮ ವಾಯುವ್ಯದ ದಿಕ್ಕುಗಳು ಡೌನ್ ಆದಾಗಲೂ ಸಹ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ, ಹಣಕಾಸಿನ ಸಮಸ್ಯೆಗೆ ಕಾರಣ ಆಗುತ್ತೆ. ಆ ಮನೆಯಿಂದ ಉತ್ತಮವಾದಂಥ ಫಲಾಫಲಗಳನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಪ್ರತಿ ಒಂದು ಹಂತದಲ್ಲೂ ಸಹ ಆ ಮನೆ ಪೂರ್ಣವಾಗುವವರೆಗೂ ವಾಸ್ತು ಮತ್ತು ಜ್ಯೋತಿಷ್ಯ ತಿಳಿದಿರೋವರ ಸಲಹೆ ತೆಗೆದುಕೊಳ್ಳೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ. ಹಾಗೆ ಪ್ರೋತ್ಸಾಹ ಯಾವಾಗಲೂ ಇರಲಿ. ಇನ್ನಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ನಮಸ್ಕಾರ.